ಹಾಯ್ ಹಲೋ ನಮಸ್ತೆ. ಇವತ್ತು ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ನಾಗಮಂಗಲ ಅಂತ ಬಂದಿದ್ದೀನಿ. ಇದು ಎಲ್ಲಿ ಅಂತ ಇರೋದು ಅಂದರೆ, ನಾನು ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿ ಮಂಡ್ಯಗೆ ಹೋಗಿ ಮಂಡ್ಯದಿಂದ ಇನ್ನೊಂದು ಬಸ್ ಇಟ್ಕೊಂಡು ಇದು ನಾಗಮಂಗಲಕ್ಕೆ ಬಂದೆ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಾಲಯ ಅಂತ ಇದೆ. ಇದು ಸುಮಾರು ವರ್ಷ ಹಳೇದು ದೇವಸ್ಥಾನ. ನಾನು ಬಂದಿರುವಾಗ ಇನ್ನೂ ಇನ್ನೂ ಓಪನೇ ಆಗಿರಲಿಲ್ಲ ದೇವಸ್ಥಾನ. ಆ್ಯಂಡ್ ನಾನು ನಿಮ್ಗೇನು ಹೇಳಿದ್ನಲ್ಲ, ಮಂಡ್ಯದಿಂದ ಇಲ್ಲಿ ನಾಗಮಂಗಲಕ್ಕೆ ಬಂದು ನಾಗಮಂಗಲದಿಂದ ಸ್ವಲ್ಪ ಒಂದು ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಒಳಗಡೆ ಇದೆ ಇದು ದೇವಸ್ಥಾನ. ನೀವೇನು ನೋಡ್ತಾ ಇದ್ರಲ್ಲ, ನಾನು ತೋರಿಸಿದ್ನಲ್ಲ, ಅಲ್ಲಿಂದ ಒಂದು ಒಳಗಡೆ ಬರಬೇಕು. ಇಲ್ಲಿ ಸರ್ಕಾರಿ ಶಾಲೆ ಕೂಡ ಇದೆ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ನಾನು ಬಂದಾಗ ಇನ್ನೂ ಡೋರ್ ತೆಗ್ದಿರಲಿಲ್ಲ. ಆವಾಗ ಜಸ್ಟ್ ಇನ್ನೂ ಡೋರ್ ತೆಗಿತಾಯಿದ್ರು. ಇದು ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ. ಆ್ಯಂಡ್ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋವಂಥ ವೀಡಿಯೋಸ್ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನಿಲ್ಲಿ ಬಂದಾಗ ಆಲ್ರೆಡಿ 8:30-9 ಗಂಟೆ ಆಗಿತ್ತು. ಆವಾಗ ಜಸ್ಟ್ ಅಲ್ಲಿ ಓಪನ್ ಮಾಡ್ತಾಯಿದ್ರು. ಆ್ಯಂಡ್ ಈ ದೇವಸ್ಥಾನ ಬಂದು ಸುಮಾರು ವರ್ಷ ಹಳೆಯದಾಗಿದೆ. ಆ್ಯಂಡ್ ಕೆತ್ತನೆಗಳು ಮತ್ತು ಇದೆಲ್ಲ ಸುಮಾರು ಹಳೆ ವರ್ಷದ ಥರನೇ ಶೈಲಿ ಇದೆ. ಆ್ಯಂಡ್ ಯಾರೆಲ್ಲ ಈ ದೇವಸ್ಥಾನ ನೋಡೋದಕ್ಕೆ ಹೋಗಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 1116 ಅಂತ, 1116 ವರ್ಷಗಳ ಹಿಂದೆ ಇದು ಮಾಡಿರೋದು. ಆ್ಯಂಡ್ ಈಗೂ ಕೂಡ ದೇವಸ್ಥಾನ ಹಾಗೆ ಉಳಿಸ್ಕೊಂಬಂದಿದ್ದಾರೆ. ಆ್ಯಂಡ್ ಆಚೆ ಕೂಡ ಇಲ್ಲಿ ಒಂದು ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ, ಅವಾಗೆ ಜಸ್ಟ್ ಓಪನ್ ಆಗಿರೋದು ಅಂತ. ಆ್ಯಂಡ್ ಇನ್ನೂ ಯಾರೂ ಬಂದಿರಲಿಲ್ಲ ಪೂಜೆ ಮಾಡೋದಕ್ಕೆ ದೇವಸ್ಥಾನ. ಆ್ಯಂಡ್ ಒಳಗಡೆ ಹೋಗಿ ನಾನು ಪ್ರತಿಯೊಂದು ದೇವ್ರನ್ನ ಒಳಗಡೆ ಹೇಗೆ ಇದು ಮಾಡಿದ್ದಾರೆ ಅಂತ ಹೋಗಿ ನಾನು ವೀಡಿಯೋ ಮಾಡೋದನ್ನ ಅಂತ ಒಳಗಡೆ ಹೋದೆ. ಒಳಗಡೆ ಹೋಗಿ ವೀಡಿಯೋ ಮಾಡುವಾಗ ನೋಡ್ಬೋದು, ಇನ್ನು ಏನು ಆಲ್ಟ್ರೇಷನ್ಸು ಅದು ಇದು ಏನೇನೋ ಮಾಡ್ತಾಯಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾಯಿತ್ತು ಒಳಗಡೆ. ಮತ್ತು ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಚೇಂಜಸ್ಸು ಮಾಡ್ತಾಯಿದ್ರು. ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೀವು ಹೋಗಿ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಮಾಡಿರೋ ಕಲ್ಲು ಕೆತ್ತನೆಗಳಾಗಿರ್ಬೋದು ಎಲ್ಲ ಒಂದು ಬೇರೆ ದೇವಸ್ಥಾನ ಕಂಪೇರ್ ಮಾಡಿದ್ರೆ ಇಲ್ಲಿ ಅರ್ಧ ಮಾಡಿರೋ ಥರ ಅನ್ನಿಸ್ತಾ ಇದೆ. ಬಟ್ ಏನಪ್ಪ ಅಂತಂದರೆ ಒಂದಕ್ಕಿಂತ ಒಂದು ಸಿಮಿಲರ್ ಆಗಿಲ್ಲ. ಸುತ್ತಲೂ ಕೂಡ ಕೋಟೆ ಥರ ಕಟ್ಟಿ ಅದು ಮಧ್ಯದಲ್ಲಿ ದೇವಸ್ಥಾನ ಥರ ಮಾಡಿದ್ದಾರೆ. ಒಂದು ಹಳ್ಳಿ ಶೈಲಿಯ ಇದು ದೇವಸ್ಥಾನ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಎಂಟ್ರೆನ್ಸಲ್ಲಿ ಬರುವಾಗೆ ಒಂದು ಕೋಟೆ ರೀತಿಯಲ್ಲಿ ಇದನ್ನು ನೋಡ್ಬೋದು. ಕೋಟೆ ಒಳಗಡೆ ದೇವಸ್ಥಾನ ಇರೋ ಥರ. ಆ್ಯಂಡ್ ದೇವರ ಹೆಸರು ಬಂದು ಸೌಮ್ಯಕೇಶವ ಸ್ವಾಮಿ ಅಂತ, ನಾಗಮಂಗಲದಲ್ಲಿರೋದು. ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಇಲ್ಲಿ ಒಳಗಡೆ ಹೋದಾಗ ನೋಡ್ಬೋದು, ಸುತ್ತಲೂ ಕಂಬ ಮತ್ತು ಇಲ್ಲಿ ಹಳೆ ಕಾಲದಲ್ಲಿ ಏನಾರ ಕಾರ್ಯಕ್ರಮ ಮತ್ತು ಪೂಜೆ ಅದೆಲ್ಲ ಮಾಡೋದಕ್ಕೋಸ್ಕರ ಇದು ಮಾಡಿದ್ದಾರೆ. ದೇವರು ಹೊರಗಡೆ ಎಷ್ಟು ಕೆತ್ತನೆ ಆಗಿದೆ ಅಂದರೆ, ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹೋಗಿ ನೋಡುವಂಥ ಸ್ಥಳ ಇದು. ಎಲ್ಲರೂ ಹೋಗಿ ಇಲ್ಲಿ ನೋಡಿ ಅಂತ ಹೇಳ್ತೀನಿ. ತುಂಬಾ ಹೊರಗಡೆ ಕೆತ್ತನೆ ಮಾಡಿದ್ದಾರೆ, ನೀವು ನೋಡ್ಬೋದು. ಇದು ದೇವಸ್ಥಾನ ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ಕೆತ್ತನೆಗಳು ತುಂಬಾ ಜಾಸ್ತಿನೇ ಇದು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನರಸಿಂಹಸ್ವಾಮಿ ದೇವರು ಕೂಡ ನೀವು ನೋಡ್ಬೋದು. ಆ್ಯಂಡ್ ಒಂದಕ್ಕಿಂತ ಒಂದು ಕೆತ್ತನೆಗಳು ನೋಡ್ಬೋದು. ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಮೇಲೆ ಒಂದು 5ರಿಂದ 6 ಕಲ್ಲುಗಳ ಮೇಲೆ ದೇವರಿದೆ. ವಿಭಿನ್ನವಾಗಿದೆ ಎಲ್ಲ ಕಲ್ಲು ಕೆತ್ತನೆಗಳು. ಆ್ಯಂಡ್ ಸುತ್ತಲೂ ನಾನು ಹೇಳಿದ್ನಲ್ಲ, ಒಂದು ಕೋಟೆ ರೀತಿ ಒಂದು
ಈಗಿನ ಕಾಲದಲ್ಲಿ ಹೇಗೆ ಕಾಂಪೌಂಡ್ ಅಂತ ಅಂತೀರಾ, ಆಗಿನ ಕಾಲದಲ್ಲಿ ಆಲ್ರೆಡಿ ಅದು ಕಾಂಪೌಂಡ್ ಥರ ಇದು ಮಾಡಿ ದೇವ್ರನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಒಂದು ಸುತ್ತಲೂ ಇಲ್ಲಿ ಒಂದು ಬಾವಿ ಕೂಡ ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ನೋಡ್ಬೋದು. ಅಷ್ಟು ಕೆತ್ತನೆ ಈಗಿನ ಕಾಲದಲ್ಲಿ ಯಾರು ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ ಅನ್ಕೋತೀನಿ. ಆ ರೀತಿ ಮಾಡಿದ್ದಾರೆ. ಆ್ಯಂಡ್ ಕಲ್ಲಲ್ಲೇ ಈ ರೀತಿ ಅವರು ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬಾ ಗ್ರೇಟು. ಅದನ್ನು ನೋಡೋಕ್ಕೆ ನಾವು ಪುಣ್ಯ ಮಾಡಿದ್ವಿ. ಇಲ್ಲಿ ಹೊರಗಡೆ ಕೂಡ ದೇವಸ್ಥಾನಗಳ್ನ ಇದು ಮಾಡಿದ್ದಾರೆ. ಇಲ್ಲೂ ಕೂಡ ದೇವರ ಶಿಲೆಗಳಿದೆ. ಇದು ನಾವು ಡೈರೆಕ್ಟಾಗಿ ಹೋಗಿ ನೋಡಬೇಕು. ತುಂಬಾ ಚೆನ್ನಾಗಿದೆ. ಹೋಗಿ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ನಿಮಗೆ ನಾವು ಸುಮಾರು ಪ್ಲೇಸಸ್ ಇದೆ ಕರ್ನಾಟಕದಲ್ಲೇ, ಆದರೆ ನಾವು ಹೋಗಿ ನೋಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬಾ ವಿಭಿನ್ನವಾದ ದೇವಸ್ಥಾನಗಳು ಮತ್ತು ಅಷ್ಟು ವರ್ಷಗಳಿಂದ ಉಳಿಸ್ಕೊಬಂದಿದ್ದಾರೆ. ನಾವು ಅದನ್ನು ನೋಡಲೇಬೇಕು ಅಂತ ಹೇಳ್ತೀನಿ. ಒಂದು ಸತಿ ಆದರೂ ಹೋಗಿ ನೋಡಿ. ನಾನು ಹೇಳಿದ್ನಲ್ಲ ನೋಡಿ, ಕಲ್ಲಲ್ಲೇ ಆಂಜನೇಯ ಸ್ವಾಮಿ ಮತ್ತು ಕಲ್ಲಲ್ಲೇ ಒಂದು ತುಳಸಿ ಕಟ್ಟೆ, ಬಾವಿ, ಇಲ್ಲಿ ಏನು ಎಲ್ಲ ಇದೆ. ಇಲ್ಲೇ ಒಂದು ದೇವಸ್ಥಾನಕ್ಕೆ ಏನೆಲ್ಲ ಬೇಕು ನೋಡಿ. ಅಲ್ಲಿ ಒಳಗೆ ಅಭಿಷೇಕ ಎಲ್ಲ ಮಾಡಿದ್ರೆ ಆಚೆ ಬರೋದಕ್ಕೆ ಇದು ಜಾಗ, ನೀರು ಬರೋದಕ್ಕೂ. ಮತ್ತು ಇಲ್ಲಿ ಆಗಿನ ಕಾಲದಲ್ಲೇ ಈ ಥರ ಇದು ಮಾಡಿದ್ದಾರೆ ಅಂತಂದರೆ ಇದನ್ನು ಉಳಿಸ್ಕೊಂಡು ಬಂದಿರೋದು ತುಂಬಾ ಗ್ರೇಟು. ಹೋಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಸುತ್ತಲೂ ಒಂದೊಂದು ಕಲ್ಲು ಮೇಲೆ ಒಂದೊಂದು ಶಿಲೆ ಕೆತ್ತಿದ್ದಾರೆ. ಅದ್ರ ಹಿಂದೆ ಒಂದೊಂದು ಕಥೆನೇ ಇರುತ್ತೆ. ಒಂದೊಂದು ಏನೇನು ಅವ್ರು ಕೆತ್ತಿದ್ದಾರೋ ಅವರೆಲ್ಲ ಜೀವಂತವಾಗಿ ಆಗಿನ ಕಾಲದಲ್ಲಿ ಇರುವಂಥವ್ರಾಗಿರ್ತಾರೆ. ಇಲ್ಲ ಅಂತಂದರೆ ಅವ್ರ ಮೇಲೊಂದು ಕಥೆ ಇರುತ್ತೆ. ಮತ್ತು ಹೊರಗಡೆ ಅವರು ದೇವತೆಗಳ್ನ ಕಾಯ್ತಾ ಇರೋ ರೀತಿ ಇರುತ್ತೆ. ಪ್ರತಿಯೊಂದು ಅದಕ್ಕೊಂದು ಕಥೆ ಆಗಿರುತ್ತೆ. ನೀವು ನೋಡ್ಬೋದು. ಒಂದು ಕಲ್ಲು ಮೇಲೆ ಒಂದು ಕಲ್ಲು ಡಿಫ್ರೆನ್ಸು ನೋಡಿದ್ರೆ ತುಂಬಾ ಇದೆ ಅದು ಕೆತ್ತಿರೋದು. ಆ್ಯಂಡ್ ಒಂದು ಸುತ್ತಲೂ ನಾನು ಸುತ್ಕೊಂಡ್ಬಂದೆ. ಇನ್ನು ಇದೇನಪ್ಪ ಅಂದರೆ ಎಂಟ್ರೆನ್ಸ್ ಮಾತ್ರ ತೆಗೆದಿದ್ರು. ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಇನ್ನು ವರ್ಕ್ಗಳು ನಡೀತಾ ಇದೆ. ಸುಮಾರು ವರ್ಕ್ಗಳೆಲ್ಲ ಒಳಗಡೆ ಎಲ್ಲ. ಆ್ಯಂಡ್ ಈಗಿನ ಕಾಲದ ಮನೆಗಳು ಕಟ್ಟಿದ್ರೆ ಎಷ್ಟು ವರ್ಷ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ದೇವಸ್ಥಾನಗಳು ಆಗಿನ ಕಾಲದಲ್ಲೇ ಅವ್ರು ಕಟ್ಟಿರೋದು ಅಂಥ ದೇವಸ್ಥಾನಗಳು ಸುಮಾರು ವರ್ಷಗಳಿಂದ ಇದೆ. ಸಾವಿರಾರು ವರ್ಷಗಳಿಂದ ಇದೆ. ಅವ್ರು ಆವಾಗಲೇ ಇದು ಕಟ್ಟುವಾಗೆ ಅವ್ರು ಅಂದ್ಕೊಂಡಿರ್ತಾರೆ ಸುಮಾರು ವರ್ಷದಿಂದ ಇದು ಇರಬೇಕು ಅಂತ. ಹಾಗೇ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಇಲ್ಲಿ ಉತ್ಸವ ಮೂರ್ತಿಗಳೆಲ್ಲ ಹೊರಗಡೆನೇ ಇಟ್ಟಿದ್ರು. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾನು ಎಂಟ್ರೆನ್ಸ್ ಬಾಗಿಲು ಒಂದು ತೆಗೆದ್ರೆ ಸಾಕು ಇಲ್ಲಿ ಒಳಗಡೆ ಬರೋದಕ್ಕೆ ಎಂಟ್ರೆನ್ಸ್ ಅಂತ. ಮತ್ತು ಇಲ್ಲಿ ಎಂಟ್ರೆನ್ಸ್ ಕೂಡ ನೀವು ನೋಡ್ಬೋದು. ಒಂದು ಕಂಬ ಮತ್ತು ದೇವಸ್ಥಾನಕ್ಕೆ ಹೇಗೆ ನೋಡಿ ಬೀಗ ಇದು ಮಾಡಿದ್ದಾರೆ. ಆ್ಯಂಡ್ ಆಲ್ರೆಡಿ ನಾನೆಲ್ಲ ಒಂದು ರೌಂಡ್ ಹಾಕೊಬರೋ ಅಷ್ಟೊತ್ತಿಗೆ ಪೂಜಾರಿ ಅವ್ರು ಬಂದರು. ಬಂದು ದೇವಸ್ಥಾನನ ತೆಗೆಯೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ಗೆ ಹೋಗುವಂಥ ಜಾಗ ಮತ್ತು ಅಕ್ಕಪಕ್ಕ ಕೆತ್ತಿರುವಂಥ ಕಲ್ಲು. ಅದನ್ನು ಕಲ್ಲು ಅಂತಲೇ ಹೇಳೋದಕ್ಕಾಗೋದಿಲ್ಲ. ಅದೆಲ್ಲ ಒಂದು ಅದ್ಭುತಗಳಲ್ಲಿ ಅದ್ಭುತ. ಆ್ಯಂಡ್ ನಾ ಇವಾಗ ಹೊರಗಡೆ ಏನು ನೋಡಿದ್ರಲ್ಲ ಅದಕ್ಕಿಂತ ವಿಭಿನ್ನವಾಗಿದೆ ಒಳಗಡೆ. ಬನ್ನಿ ನೋಡೋಣ. ಓಪನ್ ಮಾಡಿ ಸೌಂಡ. ಇವಾಗಲೇ ಇವರು ತೆಗೆದ್ರು. ಇದು ಎಂಟ್ರೆನ್ಸ್ ಬಾಗಿಲೇ ಸುಮಾರು ಡಿಸೈನ್ಗಳು ಕೆತ್ತಿದ್ದಾರೆ. ಆ್ಯಂಡ್ ಒಳಗಡೆ ಬಂದರೆ ನೋಡಿ, ಇಲ್ಲಿ ಕಲ್ಲಿರೋದನ್ನು ಇವರು ತೆಗೆದಿದ್ದಾರೆ. ಇದು ಬೆಳಕಿಗೋಸ್ಕರ. ಇಲ್ಲೂ ಒಂದು ಮೇಲೆ ಕಲ್ಲಿರೋದು ತೆಗೆದಿದ್ದಾರೆ. ಬಟ್ ಕಂಬ ಮತ್ತು ಮೇಲೆ ನೋಡ್ಬೋದು ಕಂಬಗಳು ಒಂದು ಕಂಬಕ್ಕಿಂತ ಒಂದು ಕಂಬ ವಿಭಿನ್ನ ಆಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೋಡಿ, ಅಲ್ಲಿ ಲಾಸ್ಟಲ್ಲಿರೋ ಕಂಬನೇ ಒಂದು ಥರ ಇದೆ. ಆ್ಯಂಡ್ ಇಲ್ಲಿ 3 ದೇವರುಗಳಿದೆ, ರೈಟು, ಲೆಫ್ಟು ಆ್ಯಂಡ್ ಸ್ಟ್ರೈಟು. ಆ್ಯಂಡ್ ಮೇಲೆ ಕೂಡ ಕೆತ್ತನೆಗಳನ್ನು ಕೂಡ ವಿಭಿನ್ನವಾಗಿ ಮಾಡಿದ್ದಾರೆ. ನಾನು ಹೇಳೋದಕ್ಕಿಂತ ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೇ ಅದನ್ನು ನಿಮಗೆ ಗೊತ್ತಾಗೋದು. ನಾನು ಆದಷ್ಟು ನನ್ನ ರೀತಿಯಲ್ಲಿ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮೇಲೆ ಮನುಷ್ಯ ಆ್ಯಂಡ್ ದೇವ್ರು ನೋಡಿ, ನರಸಿಂಹ ಸ್ವಾಮಿ ಇದೆ.
ಒಂದು ಕಡೆ. ಆ್ಯಂಡ್ ಕೆತ್ತನೆ ಅಂತೂ ನೋಡಿ, ಇದ್ರ ಹಿಂದೆ ಒಂದು ಕಥೆನೇ ಇದೆ ಅಂತ ಹೇಳ್ತಾಯಿದ್ರು ಅವರು ಪೂಜಾರಿಯವರು. ಮೇಲೆ ಇರುವಂಥ ಇದರಲ್ಲಿ. ಆ್ಯಂಡ್ ಗೋಪಾಲ ಕೃಷ್ಣ ಸ್ವಾಮಿ ಕೂಡ ಇದೆ ನೋಡಿ. ಯಾವ ರೀತಿ ಅದನ್ನು ಕೆತ್ತಿರ್ಬೋದು, ಅದರಲ್ಲೇ ತಾವರೆ ಹೂವು, ಅದರಲ್ಲೇ ಎಲ್ಲ, ಅದರಲ್ಲಿ ನಿಮಗೆ ಒಂದೊಂದು ಕಥೆ ಹೇಳುತ್ತೆ. ಒಂದೊಂದು ಕಲ್ಲು ಕೂಡ ಒಂದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನೇ ಈಗಾಗಲೇ ಹೇಳಿದೆ, ನಾವು ಕಾಯ್ತಾ ಇದ್ವಿ ದರ್ಶನ ಮಾಡೋದಕ್ಕೆ. ಈ ದೇವ್ರ ದರ್ಶನ ಮಾಡಿ ಮತ್ತು ನಿಮ್ಮೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆಗ್ಬೋದು, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ದೇವರು. ಆ್ಯಂಡ್ ನೀವು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಆ ಲೈಫಲ್ಲಿ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಆ ಮೆಮೊರಿ ಸದಾ ನಿಮ್ಮ ಜೊತೆ ನೀವಿರೋವ್ರಿಗೂ ಇರುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಈ ರೀತಿ 2 ದೇವರುಗಳಿದೆ ಮತ್ತು ಮಧ್ಯದಲ್ಲಿ ಸೋಮಕೇಶ್ವರ ಸ್ವಾಮಿ ಇದೆ. ಆ್ಯಂಡ್ ಪೂಜೆಗೆ ಮತ್ತು ಎಲ್ಲ ರೆಡಿ ಮಾಡ್ತಾಯಿದ್ರು. ಒಳಗಡೆ ತುಂಬ ತಂಪಾಗಿತ್ತು ವಾತಾವರಣ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದವರೆಲ್ಲರೂ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಒಳಗಡೆ ಬೇರೆ ದೇವಸ್ಥಾನಕ್ಕೆ ಹೋದರೆ ಮಾಡೋಂಗಿಲ್ಲ, ಬಟ್ ಇಲ್ಲೂ ಕೂಡ ಮಾಡೋಂಗಿಲ್ಲ. ಬಟ್ ಇನ್ನು ಪೂಜೆಗೆ ತಯಾರಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ನಾನು ವೀಡಿಯೋನ ಮಾಡಿಕೊಂಡೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸುಮಾರು ದೇವರುಗಳು ಕೆತ್ತನೆ, ಇನ್ನೂ ದೇವರು ತೆಗ್ದಿರಲಿಲ್ಲ. ಆ್ಯಂಡ್ ಈ ಕಲ್ಲಂತೂ ಹೇಗೆ ಕೆತ್ತಿದ್ದಾರೆ ಅಂತಂದರೆ, ಕೆತ್ತೋಕ್ಕೂ ಕೂಡ ಜಾಗ ಇಲ್ಲದಿರೋ ಥರ ಕೆತ್ತಿದ್ದಾರೆ. ಆ ಒಂದು ಕಲ್ಲನ್ನು ಮುಟ್ಟು ನೋಡಿದ್ರೇ, ಆ್ಯಂಡ್ ಆ ಕಲ್ಲು ಈ ಕಲ್ಲಿಗೆ ಮತ್ತು ಆ ಕಲ್ಲು ಈ ಕಲ್ಲಿಗೆ ತುಂಬಾ ವ್ಯತ್ಯಾಸ ಇದೆ. ಒಂದಕ್ಕೊಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಯಿತು. ಇದೇ ನೋಡಿ ಸೋಮಕೇಶ್ವರ ಸ್ವಾಮಿ ಟೆಂಪಲ್ಲು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.